ಅಲ್ಲ ಮಾರತಿ ಪುಟ್ಟಕ್ಕ, ಯಾರು ಹೊಸಬ್ರ ಹತ್ರ ಮಾಡ್ದಂಗೆ ಮಾಡ್ತಿದ್ದೀಯಲ್ಲ, ಒಂಚೂರು ಕೂತ್ಕ ಅಂತ ಕೂರ್ಸೋಕ್ಕೆ ಇಷ್ಟು ಹೊತ್ತ ಬೇಕಾತ. ಮತ್ತೆಂತಕ್ಕೆ ನೀ ಅಮ್ಮನ ಹತ್ರ ಹೇಳಿದ್ದು ನಾನು ಅವ್ರ ಹತ್ರ ಮಾತಾಡಬೇಕು ಅಂತ? ನಿಂಗೋಸ್ಕರ ನಾನು ಇವತ್ತು ರಜೆ ಹಾಕಿ ಬಂದಿದ್ದು ಗೊತ್ತಾ? ನಿನ್ನ ಪಾಪಣ್ಣಣ್ಣಂದು ಏನಲ್ಲ ಗಲಾಟೆ ಆತಿತ್ತು. ಬರೋದೇ ಅಪರೂಪಕ್ಕೆ ನೀ ಅಲ್ಲಿಗೆ ಹೋಗ್ತೀಯ, ಈಗ ಅಲ್ಲಿರ್ತೀಯ, ಅಲ್ಲಿಗಾಗಿ ರಜೆ ಹಾಕಿಯ ಅಂತ. ನೀ ನೋಡಿದ್ರೆ ಈಗ ಎಂಥದ್ದು ಮಾತೇ ಆಡಲ್ಲಪ್ಪ, ಸುಮ್ಮನೆ ಕೂತೀಯ. ಎಂಥದ್ರ ಬಗ್ಗೆ ಮಾತಾಡಬೇಕಿತ್ತು ನೀನು? ನಿಂಗೆ ಹಂಗೆ ಏನು ಡೌಟ್ ಇದ್ರು ಕ್ಲಿಯರ್ ಮಾಡೋಕ್ಕೆ ನಿಮ್ಮ ಅಮ್ಮನೇ ಸಾಕು ಮರತೆ, ಅವ್ರಿಗಿಂತ ಹೆಚ್ಚೇನು ನಾನೇನಲ್ಲ. ಏನಿಲ್ಲ, ಏನು ನಿನ್ನ ಸಮಸ್ಯೆ? ಯಾರನ್ನಾರು ಲವ್ ಗಿವ್ ಮಾಡ್ತಿದ್ದೀಯಾ? ಅಯ್ಯೋ ಇಲ್ಲ ಪಾಪ ಕಾಂಟಿ, ಹಾಗೇನೂ ಇಲ್ಲ. ನಾನು ಯಾರನ್ನು ಲವ್ ಗಿವು ಎಂಥದ್ದು ಮಾಡಲ್ಲಪ್ಪ. ಅಯ್ಯೋ ದೇವ್ರೆ, ನೀವು ಹಂಗಂತ ತಿಳ್ಕೊಂಡ್ರಾ? ಇಲ್ಲ ಅದಕ್ಕಲ್ಲ, ನನಗೆ ಇನ್ನು ಓದಬೇಕು ಅಂತ ತುಂಬ ಆಸೆ ಇದೆ. ಆದರೆ ಮನೆಯಲ್ಲಿ ಒಬ್ರೊಬ್ರು ಒಂದೊಂದು ಥರ ಹೇಳ್ತಾರೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಥರ ಕನ್ಫ್ಯೂಸ್ ಆದಂಗೆ ಆಗೋದು. ಎಷ್ಟು ಬೇಗ ಬಾಯಿ ಬಿಟ್ಟೆ ನೋಡು. ಇಷ್ಟು ಹೊತ್ತಾಯ್ತು ನನಗೆ ನೀನು ಬಾಯಿ ಬಿಡ್ಸೋಕ್ಕೆ. ಲವ್ ಮಾಡ್ತೀಯೇನೆ ಅಂದಕ್ಕೂ ಕುಂಟು ಬಿದ್ದು ಇಲ್ಲ ಅಂದೆ. ನೀನು ನೋಡಿದ್ರೆ ಗೊತ್ತಾಗ್ತದೆ ಮಾರತೆ, ನೀನು ಹಂಗೇನು ಮಾಡಲ್ಲ ಅಂತ. ಹಂಗೆ ಮಾಡೋಕ್ಕೂ ಹೋಗಬೇಡಿ. ನಾವೆಲ್ಲ ಮಾಡಿ ಅನುಭವಿಸ್ತಿರ ಸಾಕಾಗ್ಯದ ಮಾರತೆ ಈಗ. ಯಾಕೆ ಪಾಪಕ್ಕಂಟಿ, ನಿಮ್ಮ ಗಂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳಲ್ಲ? ಇಲ್ಲಪ್ಪ, ಅದೆಲ್ಲ ಏನು ಸಮಸ್ಯೆ ಇಲ್ಲ. ಆದರೂ ತವ್ರ ಮನೆಯ ಬಿಟ್ಟಿರೋದು ಅಷ್ಟು ಸುಲಭ ಅಲ್ಲ ಪುಟ್ಟಕ್ಕ, ಅಷ್ಟು ಸುಲಭ ಅಲ್ಲ. ಆ ನೋವು ಅನುಭವಿಸ್ತಾರಿಗೆ ಮಾತ್ರ ಗೊತ್ತು. ಹೆಂಗೋ ಆ ದೇವ್ರ ದಯೆ ನಂಗೆ ಒಂಚೂರು ಇಲ್ಲಿಗೆ ಬಂದು ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತು ಅಮ್ಮ, ಹಂಗಾಗಿ ಬದುಕಿಂಡೆ. ಅದು ಎಷ್ಟು ದೇವ್ರಿಗೆ ಪೂಜೆ ಮಾಡೀನಿ, ಎಷ್ಟು ದೇವ್ರಿಗೆ ಹರಕೆ ಹೊತ್ತೀನಿ ಅನ್ನಂಗಿಲ್ಲ ಗೊತ್ತಾ? ಬೇಡ ಬಿಡು, ನನ್ನಂಗಿದ್ದ ಪರಿಸ್ಥಿತಿ ಮಾತ್ರ ಯಾರೂ ತಂದ್ಕೋಬೇಡಿ. ಬಿಡು, ಆ ಕಥೆ ಎಲ್ಲ ಬಿಡು, ನಂದು ಇದ್ದಿದ್ದೆಯ. ಅದನ್ನೀಗ ಹೊಸ್ದಾಗೇನು ಹೇಳೋದೇನು ಬೇಡ. ನೀಗೇನು ಹೇಳಿದೆ, ಓದಬೇಕು ಅಂತ ಆಸೆ ಅದೇ ಅಂದೆ ಅಲ್ಲ, ಒಳ್ಳೆ ಕೆಲಸ ಅದು. ಫಸ್ಟ್ ಅದನ್ನು ಮಾಡು. ಏನು ಓದಬೇಕು ಅಂದ್ಕೊಂಡಿಯೋ ಅದಷ್ಟನ್ನು ಮದುವೆಗಿಂತ ಮುಂಚೆನೇ ನೀನು ಓದಿ ಮುಗಿಸ್ಕೊಂಡ್ಬಿಡು. ಆಮೇಲೆ ಹೆಂಗಿದ್ದು ಮನೆಗೆ ಹೋಗ್ತಿರೋ, ಏನಾಗ್ತದೋ, ಓದಿಸ್ತಾರೋ ಬಿಡ್ತಾರೋ ಹೇಳೋಕ್ಕಾಗಲ್ಲ. ಅದ್ರ ಬದಲು ಇಲ್ಲೇ ಓದ್ಕೊಂಡೇ ಹೋಗಿಬಿಟ್ರೆ ನಿಮ್ಮ ಜೀವನ ನೀವು ಹೆಂಗೆ ಬೇಕಾದ್ರೂ ನಿಭಾಯಿಸ್ಬೋದು. ಅಲ್ಲ ಗುಬ್ಬೆ, ಇಲ್ಲೋಡು ಇಷ್ಟಿಷ್ಟು ದೊಡ್ಡ ಚಾಕ್ಲೇಟ್ ಅಲ್ಲ, ನಮಗೆ ಇಷ್ಟಂದರೆ ಅಂದರೆ ಪುಳ್ಳುಗಿನ್ನ ಎಷ್ಟು ತಂದು ಕೊಡ್ಲಾ? ಚಾನ್ಸ್ ಅವನಿಗೆ. ಇವತ್ತು ಮಾತ್ರ ಅವನ ಹತ್ರ ಗ್ಯಾರಂಟಿ ಕೇಳ್ತೀನಿ, ಎಷ್ಟು ತಂದು ಕೊಟ್ಟಾರೆ ನಿಮಗೆ ಅಂತ. ಹೇಳೋದು ನೋಡು, ನಮ್ಮ ಮನೇಲಿ ಯಾರು ಎಂತ ತಂದರೂ ನೀವು ಮುಂಚೆ ತಂದು ಕೊಡ್ತೀನಿ ಅನ್ನೋದ? ಎಲ್ಲ ಬರೀ ಸುಳ್ಳೇ ಹೇಳೋದು. ಎಲ್ಲರೂ ಒಂಚೂರು ಒಂದೊಂದು ದಿನ ತಂದು ಕೊಡ್ತಾನೆ ಅಷ್ಟೇ. ಇವತ್ತು ಎಂತ ತತ್ತಾನೆ ನೋಡ್ತೀನಿ, ಗೊತ್ತಾಗ್ತದಲ್ಲ ಅದರಲ್ಲಿ. ಆತ ನೀನು ಮಾತಾಡಾತ ಆಗಿದ್ರೆ ಎದು ಅತಿ ಎದು ಫಸ್ಟ್ ಹೇಳ್ತೀನಿ. ಹಿಂಗಿದ್ದೆಲ್ಲ ಇಲ್ಲಿ ಹೇಳ್ತಿದ್ದೀಯ, ಆಮೇಲೆ ಹೋಗ್ತಿದ್ದ ಅಲ್ಲಿ ಗುಬ್ಬಿ ಹೇಳ್ಕೊಡ್ತಾ ಅಂತೀಯ. ನಿಂಗೆ ಏನು ಕೊಟ್ಟಾರೋ ಅದನ್ನು ತಿನ್ನು, ಸುಮ್ಮನೆ ಹೋಗು. ಮಾತಾಡೋದು ಏನಿದ್ರು ಅಲ್ಲಿ ಹೋಗು, ಪುಳ್ಳು ಹತ್ರ ಮಾತಾಡು, ನನ್ನ ಹತ್ರ ಮಾತ್ರ ಏನು ಹೇಳಬೇಡ. ಮರತಿ ಸ್ವಲ್ಪ ಸಣ್ಣ ಮಾತಾಡೆ, ಇಲ್ಲಿ ಇದ್ದಲ್ಲ ಅದಕ್ಕೆ ಹೇಳಿದೆ. ಆಯಿತು, ನಾ ಪುಳ್ಳು ಹತ್ರನೇ ಹೋಗಿ ಹೇಳ್ತೀನಿ. ಎಂತ ಗೊತ್ತಾ ಪಾಪಕ್ಕಂಟಿ, ನನಗೂ ಓದಬೇಕು ಅಂತ ತುಂಬ ಆಸೆ ಇದೆ. ಆದರೆ ಅಪ್ಪ ಹೇಳೋದು ನೋಡಿದ್ರೆ ಪಾಪ ಅದು ಒಂದೊಂದು ಸರಿ ಹೌದು ಅಂತ ಅನ್ನಿಸ್ತದೆ. ಈಗ ಮದುವೆ ಖರ್ಚು, ಬಂಗಾರ ತರೋದು, ಅದ್ರ ಮಧ್ಯೆ ನಿನ್ನೂ ಓದಿಸೋದು ಅಂದ್ರೆ ಭಾಳ ಇದಾಗ್ತದೆ. ನೀನು ಒಂದು ಕೆಲಸ ಮಾಡು, ಮದುವೆ ಆದಮೇಲೆ ಓದಬೇಕಾರೆ ಅಂತಾರೆ. ಅದು ಯಾರೇ ಏನೋ ಸೆಟ್ಲ್ಮೆಂಟು ಅಂತಿರ್ತಾರೆ. ನನಗೆ ಅಂತ ಗೊತ್ತಾಗಲ್ಲ. ನಮ್ಮನೇಲಿ ಗುಬ್ಬಿ ಇದೆಯಲ್ಲ, ಅದು ಒಂದೊಂದು ಸತಿ ಅಪ್ಪ ಅಮ್ಮ ಮಾತಾಡೋದು ಕೇಳಿಸ್ಕೊಂಡು ಬಂದು ಹೇಳ್ತದೆ ನನಗೆ. ಅದರಲ್ಲೇ ಗೊತ್ತು ನಂಗೆ ಇಲ್ಲಿ ತನಕ ಯಾರು ಏನು ಎತ್ತ ಅಂತ ಹೇಳ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಅಲ್ಲ, ಮುಂದಪ್ಪನ ಹೇಳೋದು ಒಂದಕ್ಕೆ ಸರಿನೇ. ಆ ಜವಾಬ್ದಾರಿ ಹೊತ್ತರಿಗೆ ಗೊತ್ತಿರ್ತದೆ ಅದರ ಇದು ಏನು ಅಂತ. ಈಗಿನ ಬಂಗಾರದ ರೇಟಲ್ಲೆಲ್ಲ ಇದು ಮಾಡೋದು ಕಷ್ಟ. ಈ ಥರ ಚುಕ್ಕಿ ರೋಗ ಎಲ್ಲ ಬಂದು ಅಡಿಕೆನೂ ಇಲ್ಲ ಆದರೆ ಎಂತ ಮಾಡ್ತಾರೆ? ಹಂಗಂಥೇಳಿ
ನೀನು ಮತ್ತೆ ತಲೆ ಬಿಸಿ ಮಾಡ್ಕೊ ಕೂತ್ಕೊಂಡ್ರೆ ಏನು ಸೊಲ್ಯೂಷನ್ನೇ ಸಿಗಲ್ಲ. ನೀ ಧೈರ್ಯ ಹೇಳಬೇಕು ಅಪ್ಪಗೆ, ಇಲ್ಲ ಅಪ್ಪ ನಾನು ಓದ್ತೀನಿ, ಓದಾದ್ಮೇಲೆ ನಾ ಬಂಗಾರ ಬೇಕೋ ಏನು ಬೇಕೋ ತಗೊತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅನ್ನ, ಅವಾಗ ಸರಿ ಆಗ್ತದೆ. ಅದನ್ನೆಲ್ಲ ಹೇಳಿದ್ರೆ ಕೇಳೋದೇ ಇಲ್ಲ ಅಪ್ಪ. ಹೇಳಿದೆ ಪಾಪ ಕಾಂಟಿ, ಅದನ್ನು ಎಲ್ಲ ಹೇಳಿದೆ ನಾನು. ಎಲ್ಲ ಒಳ್ಳೆ ಸಂಬಂಧ ಇದು, ನೀನು ಓದಿ ಮುಗಿಸೋ ತನಕ ಅವ್ರೇನು ಕಾದು ಕೂತ್ಕೋತಾರನೋ, ಆಮೇಲೆ ಹೆಂಗಿದ್ದೋ ಸಿಗ್ತಾನೋ ಯಾರಿಗೆ ಗೊತ್ತು, ಸುಮ್ಮನೆ ಇದು ಮದುವೆಗೆ ಒಪ್ಪಿಗೆ ಅಂತಾರೆ. ಅದು ನೋಡಿದ್ರೆ ಆವಾಗೆಲ್ಲ PG 2 ವರ್ಷ ಇತ್ತಂತ, ಈಗ 3 ವರ್ಷ ಬೇರೆ. ಅದು ಒಂದು ಇದು ನನಗೆ. ಆಮೇಲೆ ಒಂದು 2 ವರ್ಷನಾರು ನಾನು ಡ್ಯೂಟಿ ಮಾಡೋದು ಬೇಡ ಪಾಪ ಗಂಟೆ. ಈಗಲೇ ಇಷ್ಟು ಗಡಿಬಿಡಿ ಮಾಡೋರು, ತಕ್ಷಣ ಮದುವೆ ಮಾಡಿದ್ರೆ ನಂಗೆ ಯಾವ ಥರ ಯೋಚನೆ ಮಾಡಿದ್ರೂ ಗೊತ್ತಾಗಲ್ಲ. ಅಮ್ಮನ ಹತ್ರ ಹೀಗೆಲ್ಲ ಹೇಳಿದಕ್ಕೂ ಹೋಗಿ ಅಪ್ಪನ ಹತ್ರ ಹೇಳ್ತದ, ಮತ್ತು ಅವರಿಬ್ರಿಗೆ ಜಗಳ ಶುರು ಆಗ್ತದೆ. ಅದಕ್ಕೆ ನಾ ಬೇಡ ಅಂತ ಯಾರ ಹತ್ರನೂ ಏನು ಹೇಳೋಕ್ಕೋಗಲ್ಲ. ಪ್ಲೀಸ್ ಪಾಪ ಕಂಟೆ, ನಮ್ಮ ಅಪ್ಪಗೊಂಚೂರು ಹೇಳ್ತೀರಾ ಹಿಂಗೆ ಅಂತ. ಈಗ ಬೇ ನೀ ಇಲ್ಲೇ ತಿಂತೀಯಾ? ನಾ ಶಾಲೆಗೆ ತಗೊಂಡು ಹೋಗಿ ತಿನ್ನವ, ಅಲ್ಲೇ ತಿನ್ನೆ, ಎಲ್ಲರಿಗೂ ಒಂಚೂರು ತೋರಿಸಿ ತಿನ್ನಕ್ಕಾಗ್ತದೆ. ನಿಮ್ಗೆ ಏನಾ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ನಿಂದು ಹೇಳು, ನಾನು ಎಲ್ಲಾರು ತಿಂತೀನಿ, ಇಲ್ಲಿ ತಗೊಂಡು ಅಕ್ಕಚ್ಚಿನ ಚರ್ಗಿಗೆ ಹಾಕ್ತೀನಿ. ನಿಂಗೇನೀಗ? ನಿನ್ ಕೆಲಸ ಎಷ್ಟವಿಯೋ ಅಷ್ಟು ಮಾಡು, ಹೇಳಿ ನಿಗುಂಡನ, ನನ್ನ ಸುದ್ದಿ ಮಾತ್ರ ಬರಬೇಡ ನೀನು. ಗುಬ್ಬಿ ಎಂತದೆ, ಎಂತ ಆತ? ಅಯ್ಯೋ ಅತ್ತೆ, ಎಂತ ಇಲ್ಲ ಬಿಡಿ, ಇವಂದು ಇದ್ದಿದ್ದೆ. ನಾವು ಹೊರಡಿ ಅಲ್ಲಿ ಇದೆಯಲ್ಲ ಪಾಪಕ್ಕದಿಯಲ್ಲ, ಒಂಚೂರು ಹೇಳು ಹೋಗ್ರೆ. ನೀವು ಬರೋ ತನಕ ಅದು ಇರ್ತದೇ ಇರಲ್ಲ. ಚಾಕ್ಲೇಟ್ ತಂದಿದ್ದೀನಿ ಗನ ತಿನ್ನಕ್ಕಾತು ಅಲ್ಲ. ಓ ಹೌದು ಸೈ, ಮತ್ತೆ ಹೊರದೆ. ಅತ್ತೆ ಪಾಪಕ್ಕತ್ತೆ, ನಾವು ಶಾಲೆಗೆ ಹೊರಡ್ತೀವಿ, ಟೈಮ್ ಆಯ್ತು. ನಾ ಬರೋತಂಕ ನೀವು ಇಲ್ಲೇ ಇರಿ ಅಕ್ಕ, ಇವತ್ತು ಉಳಿದು ಹೋಗಿ. ಚಾಕ್ಲೇಟ್ ಮಾತ್ರ ಭಾಳ ಚೆನ್ನಾಗಿತ್ತು. ಹೌದಾನೆ, ಭಾಳ ಚೆನ್ನಾಗಿತ್ತಾ? ನೀ ನಮ್ಮನೆಗೆ ಬಾ, ಎಷ್ಟು ಬೇಕೋ ಅಷ್ಟು ಕೊಡಿಸ್ತೀನಿ. ಎಷ್ಟು ಚಂದ ಮಾತಾಡ್ತೀಯ ಪಾಪಕ್ಕತ್ತೆ, ಕೇಳೋಕ್ಕೆ ಖುಷಿ ಆಗ್ತದೆ ಕಣೆ. ನಾನು ಮಾತಾಡೋದು ಮಾತ್ರ ಎಲ್ಲರಿಗೂ ಇಷ್ಟ ಆಗ್ತದೆ, ಆದ್ರೆ ನಮ್ಮ ಮಾವಿಗೆ ಇಷ್ಟ ಆಗಲ್ಲ. ನಮಸ್ಕಾರ ಮಾಡ್ತೀನಿ ತಡೀರಿ. ಅಯ್ಯೋ ಬೇಡ ಕಣೆ. ಅಯ್ಯೋ ದೇವ್ರೆ, ಬೇಡ ಕಣೆ ಗುಬ್ಬಿ, ಹೇಳಪ್ಪ ಹೇಳು. ಥೋ, ನಾನು ಯೋಚನೆ ಮಾಡಲ. ಎಂತ ನೀವು ಮಕ್ಕಳು ಸಮ ದೇವರು ಸಮ, ನಮಗೆಲ್ಲ ಬಂದು ನಮಸ್ಕಾರ ಮಾಡಬಾರ್ದು ಕಣೆ. ಹೇಳ ಪಾಪಕತ್ತೆ ಹೋಗಿ ಬರ್ತೀವಿ. ಹ್ಞೂ ಗೊಂಡ. ಅಲ್ಲ ಗುಬ್ಬಿ, ನೀ ಮಾತ್ರ ಭಾಳ ಚೂಟಿ ಇದ್ದೀಯ ಕಣೆ, ನಿನ್ನ ಅತ್ತೆ ಹೇಳೋದೇ ಸರಿ. ನಮ್ಮ ಅತ್ತೆ ಮಾತ್ರ ನಾನು ಹಿಂಗಿದ್ರೆ ಖುಷಿ, ಸ್ಕೂಲಲ್ಲಿ ಎಲ್ಲರಿಗೂ ಖುಷಿ, ಆದ್ರೆ ಕೆಲವೊಬ್ಬರಿಗೆಲ್ಲ ಆಗಲ್ಲ. ಅದೇ ತಪ್ಪು ಅಂತ ಕಾಣ್ತದೆ. ಹೋಗ್ಲಿ ಬಿಡಿ, ನಾವು ಹೋಗ್ಬತ್ತೀವತ್ತಾ. ಅಲ್ಲ, ಅದು ಎಷ್ಟು ಮಾತಾಡ್ತದೆ ಪುಟ್ಟಕ್ಕ. ನಿಮಗೆ ಮಾತ್ರ ಬೇಜಾರಾಗಲ್ಲ ಮನೆಯಲ್ಲ? ಕೆಲವ್ರಿಗೆ ಮಾತ್ರ ಅದಾಗಲ್ಲ ಅಂತಲ್ಲ, ಯಾರಿಗಾಗಿ ಹೇಳಿದ್ದೆ? ಹ್ಞೂ ಪಾಪಕ್ಕತ್ತೆ ಚುರುಕದೆ, ತುಂಬ ಚುರುಕದೆ. ಓ, ನೀನು ಈಗ ಪಾಪಕ್ಕತ್ತೆ ಅನ್ನೋಕ್ಕೆ ಶುರು ಮಾಡ್ದ? ಹಾಗೆ ಕರಿಯೆ, ಚೆನ್ನಾಗದೆ. ಓ, ನನಗೂ ಅದು ಗುಬ್ಬಿ ಕರೆದ್ಮೇಲೆ ಫ್ಲ್ಯಾಶ್ ಆಗಿದ್ದು. ನಾ ಮೊದಲಿಂದ ಹಿಂಗೆ ಕರಿತಿದ್ದಿದ್ದ, ಅದಕ್ಕೆ ಹಾಗೆ ಕರಿತಿದ್ದೆ. ಅದು ಎಂತ ಗೊತ್ತಾ ಪಾಪಕತ್ತೆ, ಇದರಲ್ಲಿ ಸ್ಕೂಲಲ್ಲಿ ಫುಲ್ಲು ನಮ್ಮ ಗುಂಡ ಸೇರಿ ಕಾಪಿ ಮಾಡೋಕ್ಕೇನೋ ಟ್ರೈ ಮಾಡಿದರು. ಕ್ವಶನ್ ಪೇಪರ್ ನೋಡಿದ್ದೆ, ಏನೋ ಮಾಡಿದ್ರಂತೆ. ಅದು ಮಾತಾಜಿ ಮನೆಗೆ ಫೋನ್ ಮಾಡಿದ್ರಾ? ಶಾರದತ್ತೆ ಇದ್ದರು ಪುಳ್ಳು ಗುಂಡು ಹಂಗೆ ಮಾಡೋಕ್ಕೆ ಇದೇ ಗುಬ್ಬಿನೇ ಹೇಳ್ಕೊಟ್ಟಿದ್ದು. ಅದು ಜೋರದೆ, ಅದರಿಂದನೇ ಹಂಗಾಗಿದ್ದಂತ ಸರಿ ಬೈದಿದ್ದು ಗುಬ್ಬಿಗೆ. ಅದಕ್ಕೆ ಬೇಜಾರು ಅದಕ್ಕೆ ಪಾಪ. ಹೌದಾನೆ, ನಮ್ಮ ಶಾರದೆ ಅಂತಕ್ಕೆ ಹಂಗೆ ಮಾಡ್ತಾ ಮರತೆ. ಎಷ್ಟು ಒಳ್ಳೆ ಹುಡುಗಿ ಮಾತ್ರ, ಭಾಳ ಚೂಟಿ ಅದೆ. ನಿಜ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಇಷ್ಟು ಧೈರ್ಯ ಇರಲೇಬೇಕು ನೋಡು ಪುಟ್ಟಕ್ಕ. ನೀ ಬೇರೆ ಯಾರನ್ನು ನೋಡಿ ಕಲಿಯೋದೇನು ಬೇಡ, ಗುಬ್ಬಿ ನೋಡಿ ಕಲಿತ್ರೆ ಸಾಕಾಗ್ತದೆ. ಹ್ಞೂ, ಅಮ್ಮನೂ ಒಂದೊಂದ್ಸತಿ ಹಾಗೆ ಹೇಳ್ತಿರ್ತದೆ. ಮಾತಾಡಿದ್ದು ಭಾಳ ಕಡಿಮೆ ನಿಮ್ಮೆದುರಿಗೆ. ಅಪ್ಪಗೆ ಒಂದೊಂದ್ಸತಿ ಹೆಂಗೆ ಕೌಂಟ್ರ್ ಕೊಡ್ತಿರ್ತದೆ ಗೊತ್ತಾ? ಕೊಡ್ತದ ಮಾರತಿ, ಅದನ್ನು ನೋಡಿದ್ರೆ ಗೊತ್ತಾಗ್ತದೆ. ಓ ಮಸ್ತ್ ಇತ್ತು. ಅತ್ತೆ 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 ಅತ್ತೆ, ಇಲ್ಲೊಂಚೂರು ಬನ್ನಿ ಇಲ್ಲಿ. ನೋಡಿ, ನಾನು ಈ ಚಾಕ್ಲೇಟ್ ಇಲ್ಲಿಟ್ಟಿನಲ್ಲ,
ಅಯ್ಯೋ ಹೂನೆ ಮಾರತಿ ತೆಗ್ದು ಇಡ್ತೀನಿ. ಹೋಗಿ ನಿಂಗೆ ಬಸ್ಸಿಗೆ ಟೈಮ್ ಆಯ್ತು. ಗುಂಡು ನೋಡು ಅಲ್ಲಿ ತನಕ ಹೋಗಾತಲೆ. ಮತ್ತೆ ಗುಬ್ಬಿ ಗುಂಡುಗೆ ಪುಳ್ಳುಗೆ ಅಂತ ಬೈಬೇಡ ಆತ. ಚೆನ್ನಾಗಿ ಬರ್ದ್ವಾ? ನಂಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅವ್ರಿಬ್ರಿಗೆ ಬೈತಾ ಇರಕ್ಕೆ. ಅವ್ರ ಹೆಸರೇ ಹಿಡಿಯಕ್ ಹೋಗಲ್ಲ ನಾನು. ನೀ ಹೋಗ ನಾನು ಓಡ್ ಬರ್ತೀನಿ. ನೀ ತಿರ್ಗಿ ನೋಡೋದೇನ್ ಬೇಡ, ನಂಗೆ ಗೊತ್ತು ಬರಕ್ಕೆ.